ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ನಟಿ ಲಕ್ಷ್ಮಿಯವರು ಅಂತ ಹೇಳ್ಬೋದು. ಇಂಥ ಲಕ್ಷ್ಮಿಯವರು ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ನಟಿ ಅಂದರೆ ಲಕ್ಷ್ಮಿಯವರು ಅಂತ ಹೇಳ್ಬೋದು. ಇನ್ನು ಸುಮಾರು 550 ಸಿನಿಮಾಗಳಲ್ಲಿ ಅಭಿನಯಿಸಿ ರಂಗಭೂಮಿ ಕಲಾವಿದೆಯಾಗಿ ಬಂದಂಥ ಇವರಿಗೆ 92 ವರ್ಷ ವಯಸ್ಸಾಗಿದ್ದು ವಯಸ್ಸಾದ ಕಾಲದಿಂದ ಇಂಗೂ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಲಕ್ಷ್ಮೀಬಾಯಿ ಬಾಳಪ್ಪನವರು ಅಂದರೆ ಹೆಣಗಿ ನಟರಾಜ್ ಅವರನ್ನು ನೀವು ನೋಡಿರ್ತೀರ. ಆಕಾಶ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಿಕ್ಕಪ್ಪನ ಪಾತ್ರದಲ್ಲಿ ಅವರು ಅಭಿನಯಿಸಿದರು. ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಹೆಣಗಿ ನಟರಾಜ್ ಅವರು ಅಭಿನಯಿಸಿದರು. 2015ರಲ್ಲಿ ಅವರು ಕೂಡ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದರು. ಇನ್ನು ಅವರ ತಾಯಿನೇ ಲಕ್ಷ್ಮೀಬಾಯಿ ಬಾಳಪ್ಪನವರು. ಅವರ ತಾಯಿನೂ ಸಹ ನಟಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಹೆಣಗಿ ನಟರಾಜ್ ತಂದೆ ಬಾಳಪ್ಪನವರು ಸಹ ಖ್ಯಾತ ನಿರ್ದೇಶಕರಾಗಿದ್ದರು, ರಂಗಭೂಮಿ ಕಲಾವಿದರಾಗಿದ್ದರು ಕೂಡ ಅಂತಲೇ ಹೇಳ್ಬೋದು. ಸದ್ಯದಿಂದ ಅವರು ಕೂಡ ತೀರೋಗಿದ್ದಾರೆ. ಬಾಳಪ್ಪನವರು 2019ರಲ್ಲಿ ತೀರಿ ಹೋಗಿದ್ದರು. ಇನ್ನು ಹೆಣಗಿ ನಟರಾಜ್ ಅವರ ತಾಯಿ ಆದಂತಹ ಲಕ್ಷ್ಮೀ ಬಾಳಪ್ಪನವರು ಇಂದು ಮುಂಜಾನೆ 6:30 ಸುಮಾರಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು.